ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 96ರ ಪ್ರೋಮೋ. ಅವಳು ತನ್ನ ಪ್ರಯತ್ನ ಮುಂದುವರಿಸುತ್ತಾ ಅವನನ್ನು ಕೊನೆಗಣ್ಣಿನಿಂದ ನೋಡಿದಳು. ಅವಳೀಗ ಸೋಲುತ್ತಾಳೆ ಎಂದು ಅರಿವಾಗಿತ್ತು ವೇದಾಂತ್ಗೆ. ಅವನ ಹರವಾದ ರೋಮ ತುಂಬಿದ ಎದೆಯಲ್ಲಿ ತನ್ನ ತೋರು ಬೆರಳಿನಿಂದ ಏನೋ ಗೀಚಿದಳು ಸನ್ನಿಧಿ. ಅವನು ಅದನ್ನು ಓದಿಕೊಂಡ. ಆಗ ಅವಳ ಕೆನ್ನೆ ರಂಗೇರಿತು. ಅವಳು ತನ್ನ ಮುದ್ದಾದ ಬೆರಳಿನಲ್ಲಿ ಮೃದುವಾಗಿ ತನ್ನ ಎದೆಯನ್ನು ಸ್ಪರ್ಶಿಸಿದಾಗ ಅವನಿಗೆ ಕಚಗುಳಿ ಇಟ್ಟಂತಾಗಿತ್ತು. ಅವನ ಮೈ ರೋಮಾಂಚನವಾಗಿತ್ತು. ಹಾಗಾದರೆ ಸನ್ನಿಧಿ ವೇದಾಂತ್ನಿಂದ ಬಿಡಿಸಿಕೊಳ್ಳಲು ಏನು ಮಾಡುತ್ತಾಳೆ? ಅವನು ಶರಣಾಗುತ್ತಾನಾ? ಬಲದೇವ್ ಹೇಗಾದರೂ ಮಾಡಿ ಸನ್ನಿಧಿಯನ್ನು ಅವರ ಮುಂದಿನ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಮಾಡಬೇಕೆಂದು ತಯಾರಿ ನಡೆಸುತ್ತಿದ್ದರು. ಆದರೆ ಪಾಪ ಸನ್ನಿಧಿಗೆ ಇದಾವುದೂ ಗೊತ್ತೇ ಇರಲಿಲ್ಲ. ಅವಳು ಎಕ್ಸಾಮ್ ಮುಗಿದ ಬಳಿಕ ವೇದಾಂತ್ನ ಜೊತೆ ಹನಿಮೂನ್ಗೆ ಹೋಗಬೇಕೆಂದು ತಯಾರಿ ನಡೆಸುತ್ತಿದ್ದಳು. ಹುಡುಗಿಯನ್ನು ಕೇಳಿ ಪ್ರಯೋಜನವಿಲ್ಲ, ಅವರ ಮನೆಯವರನ್ನೇ ಕೇಳಬೇಕು. ಅದಕ್ಕಾಗಿ ಹುಡುಗಿಯ ಮನೆಯ ಅಡ್ರೆಸ್ ಬೇಕಾಗಿತ್ತು. ಬಲದೇವ್ ತುಂಬ ಚತುರ ವ್ಯಕ್ತಿ. ಅವನು ತನ್ನ ಕೆಲಸಕ್ಕಾಗಿ ವೇದಾಂತ್ನ ಗಾಡಿಯ ನಂಬರನ್ನು ನೋಟ್ ಮಾಡಿಟ್ಟುಕೊಂಡಿದ್ದ. ಅದರಿಂದಾಗಿ ಅವರ ಮನೆಯ ಅಡ್ರೆಸ್ಸನ್ನು ಪತ್ತೆ ಹಚ್ಚಿಕೊಂಡ. ಅವನು ತನ್ನ ಕಾರ್ಯದಲ್ಲಿ ಸಫಲನಾಗುತ್ತಾನ. ನೋಡುತ್ತಿದ್ದಂತೆಯೇ ಸನ್ನಿಧಿಯ ಎಕ್ಸಾಮ್ನ ದಿನವೂ ಬಂದಿತ್ತು. ಅವಳ ಕೊನೆಯ ಎಕ್ಸಾಮ್ನ ಹಿಂದಿನ ದಿನ. ಅಂದು ರಾತ್ರಿ ಸನ್ನಿಧಿ ಬೇಗನೆ ಮಲಗಿದ್ದಳು. ಅಂದು ರಾತ್ರಿ ವೇದಾಂತ್ ಕೂಡ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನು ಅತಿಯಾಗಿ ಮುದ್ದಿಸುತ್ತಾ ಹೇಳಿದ್ದ, ಸಾರಿ ಚಿನ್ನ, ನಾಳೆ ಒಂದಿನ ಎಕ್ಸಾಮ್ಗೆ ನಿನ್ನ ಡ್ರೈವರ್ ಡ್ರಾಪ್ ಮಾಡ್ತಾನೆ. 2 ದಿನ ನಿನ್ನ ಬಿಟ್ಟು ಹೋಗೋಕೆ ನಂಗೂ ಬೇಜಾರು. ಆದರೆ ಏನು ಮಾಡಲಿ, ಎಲ್ಲನೂ ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಲ್ವಾ? ಪರಿಸ್ಥಿತಿ ಹಾಗಿದೆ. ನಾವು ಪರಿಸ್ಥಿತಿಯ ಕೈಗೊಂಬೆಗಳು. ಪ್ರೋಗ್ರಾಮ್ ಮುಗಿದ ತಕ್ಷಣ ನೇರವಾಗಿ ನಿನ್ನ ಹತ್ರ ಬಂದ್ಬಿಡ್ತೀನಿ. ಅವನ ಅಪ್ಪುಗೆಯಲ್ಲಿದ್ದ ಅವಳು ಅವನ ವಿಶಾಲವಾದ ಹಣೆಗೆ ಮುತ್ತನ್ನಿತ್ತು ಅವನೆದೆಗೆ ಒರಗಿಕೊಂಡಳು. ಅವನ ಮಾತು ಕೇಳಿ ಅವಳು ತುಂಬ ಭಾವುಕಳಾಗಿದ್ದಳು. ಈಗ ಮಾತಾಡ ಹೊರಟರೆ ತಾನು ಖಂಡಿತ ಅಳುತ್ತೇನೆ. ತಾನು ಬೇಸರಿಸಿಕೊಂಡರೆ ಅವನು ತನ್ನ ಕರ್ತವ್ಯವನ್ನು ಮಾಡಲಾಗುವುದಿಲ್ಲ ಎಂದು ಅರಿವಿದ್ದರಿಂದ ಮೌನಕ್ಕೆ ಮೊರೆ ಹೋಗಿದ್ದಳು ಸನ್ನಿಧಿ. ಹಾಗಾದರೆ ವೇದಾಂತ್ ಅವಳನ್ನು ಬಿಟ್ಟು ಹೊರಟಿದ್ದಾದರೂ ಎಲ್ಲಿಗೆ? ಹೊರಡಲು ಕಾರಣವೇನು? ಅಂದು ಮನೆಯಲ್ಲಿ ಏಕಾಂಗಿಯಾಗಿ ಉಳಿಯುತ್ತಾಳೆ ಸನ್ನಿಧಿ. ಅಂದಿನ ದಿನವನ್ನು ಅವಳು ತನ್ನ ಜೀವಮಾನದಲ್ಲಿ ಮರೆಯಲು ಸಾಧ್ಯವಿಲ್ಲ. ಹಾಗಾದರೆ ಅಂದು ಏನಾಯಿತು? ಮನೆಯವರೆಲ್ಲರೂ ಅವಳೊಬ್ಬಳನ್ನೇ ಬಿಟ್ಟು ಹೋಗಿದ್ದಾದರೂ ಎಲ್ಲಿಗೆ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.